ಹಿರಿಯೂರು ಬೈ ಎಲೆಕ್ಷನ್ ಅಖಾಡಕ್ಕೆ ದಳಪತಿಗಳೀಗ ಎಂಟ್ರಿ ಕೊಡ್ತಾ ಇದ್ದಾರೆ. ಜೆಡಿಎಸ್ ಅಭ್ಯರ್ಥಿಯನ್ನೇ ನಾವು ಕಣಕ್ಕಿಳಿಸಬೇಕು ಅಂತ ಒಂದಿಷ್ಟು ಚಿಂತನೆ ಆಗ್ತಿದೆ. ನೋಡಿ, ದುರ್ಗದ ಹಿರಿಯೂರು ಬೈ ಎಲೆಕ್ಷನ್ ಅಖಾಡಕ್ಕೆ ಜೆಡಿಎಸ್ ಎಂಟ್ರಿ ಕೊಟ್ಟಿದೆ. ಜೆಡಿಎಸ್ ಅಭ್ಯರ್ಥಿಯನ್ನೇ ಹಿರಿಯೂರಿನ ಬೈ ಎಲೆಕ್ಷನ್ ಅಲ್ಲಿ ನಾವು ಕಣಕ್ಕಿಳಿಸ್ತೀವಿ ಅನ್ನೋ ಚಿಂತನೆ ಆಗ್ತಿದೆ. ಡಿ ಸುಧಾಕರ್ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಇದು. ಉಪಚುನಾವಣೆಯಲ್ಲಿ ಗೆದ್ದು ಸಾಮರ್ಥ್ಯವನ್ನ ಸಾಬೀತು ಮಾಡಿಬಿಡ್ತಾರಾ? ಪ್ರಾವೀಣ್ಯತೆ ತೋರಿಸುವುದಕ್ಕೆ ಎಚ್ಡಿಕೆ ಈಗಲೇ ತೆರೆಮರೆಯ ಕಸರತ್ತುಗಳಾಗ್ತಿದೆ. ಈಗಾಗಲೇ ಅಭ್ಯರ್ಥಿಯ ಕುರಿತು ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಬಿಜೆಪಿ ವರಿಷ್ಠರಿಗೆ ಮಾಹಿತಿಯನ್ನ ಕುಮಾರಸ್ವಾಮಿ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಒಂದು ಕಡೆ ಡಿ ಸುಧಾಕರ್ ಅವರ ನಿಧನದಿಂದಾಗಿ ಆ ಕ್ಷೇತ್ರ ತೆರವಾಗಿದೆ. ಹಿಂದೆ ಸಾಂಖ್ಯಿಕ ಸಚಿವರಾಗಿ ಕೆಲಸ ಮಾಡ್ತಿದ್ರು, ಅನಾರೋಗ್ಯ ಕಾರಣದಿಂದಾಗಿ ಮೃತಪಟ್ಟರು. ಈಗ ಅವರ ಪುತ್ರನಿಗೆ ಅಥವಾ ಅವರ ಮನೆಯವರಿಗೆ ಅನುಕಂಪದ ಅಡಿಯಲ್ಲಿ ಟಿಕೆಟ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ಸಿನ ಲೆಕ್ಕಾಚಾರದಲ್ಲಿದೆ. ಆದರೆ ಈ ಹಿಂದಿನ ಚುನಾವಣೆಗಳನ್ನು ಗಮನಿಸಿದರೆ ಬಿಜೆಪಿಗಲ್ಲಿ ಹೆಚ್ಚಿನ ಮತಗಳಿದೆ. ಬಿಜೆಪಿ ಕೂಡ ತನ್ನ ಪ್ರಾತಿನಿಧ್ಯವನ್ನ ಹಿರಿಯೂರಿನಲ್ಲಿ ಕಂಡುಕೊಂಡಿದೆ. ಆದರೆ ಇಮಿಡಿಯೇಟ್ ಆಗಿ ಈಗ ಬಿಜೆಪಿಗೂ ಮೊದಲೇ ನಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ, ನಾನು ಬಿಜೆಪಿ ಹೈಕಮಾಂಡ್ ಜೊತೆ ಮಾತನಾಡಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಸಿದ್ಧತೆ ಮಾಡ್ಕೊಂತಿದ್ದಾರೆ. ಇದು ಒಂದಿಷ್ಟು ಕುತೂಹಲ ಕಾರಣ ಆಗಿದೆ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಬೆಂಬಲ ಕೊಟ್ಟಿದ್ವಿ, ಬಿಜೆಪಿಯ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದು ಜೆಡಿಎಸ್, ಅವ್ರ ಜೊತೆ ನಿಂತಿದ್ವಿ. ನಾವು ಎಚ್ಡಿಡಿಗೆ ರಾಜ್ಯಸಭಾ ಟಿಕೆಟ್ ವಿಚಾರದಲ್ಲೂ ಕೂಡ ಮೌನವಾಗಿದ್ವಿ. ಈ ಕಾರಣಗಳನ್ನ ಮುಂದಿಟ್ಟು ಎಚ್ಡಿಕೆ ಪ್ರಬಲ ಪೈಪೋಟಿಯನ್ನ ಇಡೋ ಚಾನ್ಸಸ್ ಇದೆ. ಹಿರಿಯೂರು ಟಿಕೆಟ್ ಬಿಜೆಪಿ ವರಿಷ್ಠರ ಮುಂದೆ ಒಂದಿಷ್ಟು ಬೇಡಿಕೆ ಇಟ್ಟಿದ್ದಾರೆ, ನಮಗೆ ಬೇಕು, ನಮ್ಮ ಅಭ್ಯರ್ಥಿ ನಿಲ್ಲಿಸ್ತೀವಿ ಅಂತ. ಟಿಕೆಟ್ ತರುವುದಾಗಿ ಸ್ಥಳೀಯ ಲೀಡರ್ಸ್ಗೆ ಕುಮಾರಸ್ವಾಮಿ ಅವರು ಒಂದು ಮಾತು ಕೊಟ್ಬಿಟ್ಟಿದ್ದಾರಂತೆ, ಒಂದು ಭರವಸೆ ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿಯನ್ನ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತೀವಿ ಬಿಜೆಪಿಗಿಂತ ಹೆಚ್ಚಾಗಿ. ಯಾಕಂದ್ರೆ ಜೆಡಿಎಸ್ಸಿನ ಉತ್ಸಾಹವನ್ನ ಇತ್ತೀಚೆಗಷ್ಟೇ ಪರಿಷತ್ ಚುನಾವಣೆಯಲ್ಲಿ ನೋಡಿದ್ವಿ. ಅಚ್ಚರಿಯ ಅಭ್ಯರ್ಥಿ ಗೋವಿಂದರಾಜು ಅವರು ಅವರನ್ನು ಇಳಿಸಿದ್ರು. ಆದ್ರೆ ಅಡ್ಡ ಮತದಾನ ಆಯಿತು, ಒಂದು ಏಟು ಬಿತ್ತು, ಹೌದು. ಆದರೂ ಕೂಡ ತಮ್ಮ ಅಭ್ಯರ್ಥಿಯನ್ನ ಚುನಾವಣಾ ಅಖಾಡಕ್ಕಿಳಿಸಿ ಗೆಲ್ಸ್ಕೊಂಡು ಬರ್ತೀವಿ, ಒಂದು ಸಂದೇಶ ಪಾಸ್ ಮಾಡ್ತೀವಿ ಎನ್ನುವಂತ ಧೈರ್ಯದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಜೆಡಿಎಸ್ ಹೋರಾಟದ ನಡುವೆ ಬಿಜೆಪಿ ಕೂಡ ಕಣಕ್ಕಿಳಿಯುತ್ತಾ ಅಂತ ಟಿಕೆಟ್ ಪ್ರತಿಷ್ಠೆ, ಮೈತ್ರಿ ಲೀಡರ್ಸ್ ನಡುವೆ ಫೈಟು, ಗೊಂದಲ, ಜಗಳನ. ಹಿರಿಯೂರಿನಲ್ಲಿ ಜೆಡಿಎಸ್ಗಿಂತ ಬಿಜೆಪಿಯ ಮತ ಹೆಚ್ಚಿದೆ. ಅಲ್ಲಿ ಕಳೆದ ಚುನಾವಣೆಯಲ್ಲಿ ಜಾಸ್ತಿ ಮತವನ್ನ ಪಡ್ಕೊಂಡಿದ್ದು ಇದೇ ಬಿಜೆಪಿ. ಈ ಕಾರಣಗಳನ್ನ ಮುಂದೆ ಇಟ್ಕೊಂಡು ಟಿಕೆಟ್ಗೋಸ್ಕರ ರಾಜ್ಯ ಬಿಜೆಪಿ ಲಾಬಿ ಮಾಡಬಹುದು. ಹಿರಿಯೂರನ್ನ ಗೆಲ್ಲೋದಕ್ಕೆ ಎರಡೂ ಪಕ್ಷದಿಂದ ಜಿದ್ದಾಜಿದ್ದಿ ಆಗ್ತಿದೆ. ಕಳೆದ ಬಾರಿ ಬಿಜೆಪಿಯಲ್ಲಿ ಪಾರುಪತ್ಯವನ್ನ ವಹಿಸ್ತಾ ಇದೆ. ಸೆಕೆಂಡ್ ಲೈನಲ್ಲಿ ಯಾರು ಹೆಚ್ಚಿನ ಮತ ಪಡ್ಕೊಂಡ್ರು ಅಂತಂದ್ರೆ ಬಿಜೆಪಿಯ ಕಮಲ ಬಾವುಟಲ್ಲಿ ಹಾರುತ್ತೆ ಬಿಟ್ರೆ ಬಹಳ ಸ್ಟ್ರಾಂಗ್ ಹೋಲ್ಡ್ ಏನು ಜೆಡಿಎಸ್ಗೆ ಇಲ್ಲ. ಆದರೂ ಕೂಡ ಒಂದು ಅಗ್ನಿ ಪರೀಕ್ಷೆಗೆ ನಾವು ಇಳ್ತೀವಿ, ನಾವು ಹಿಂದೆ ಅನೇಕ ಬಾರಿ ಮೌನವಾಗಿದ್ವಿ, ಈ ಬಾರಿ ನಾವೇನೋ ಒಂದು ಹೆಜ್ಜೆ ಇಡ್ತೀವಿ ಅಂದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ಕಾರ್ಮನೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಒಂದು ಕಡೆ ಇಷ್ಟು ದಿನ ನಾವು ಪರಿಷತ್ ಆಯಿತು, ರಾಜ್ಯದಲ್ಲಾಗಿರೋ ಇತರ ಬೈ ಎಲೆಕ್ಷನ್ ಆಯಿತು, ಈಗ ಹಿರಿಯೂರಿಗೆ ಸಂಬಂಧಪಟ್ಟಂತೆ ಈ ಜೆಡಿಎಸ್ನ ಈ ಕುತೂಹಲ ಅಥವಾ ನಾವು ಅಭ್ಯರ್ಥಿ ಇಳಿಸ್ತೀವಿ ಅಂತ ಮುಂದಾಗ್ತಿದ್ರಲ್ಲ, ಇಸ್ ಇಟ್ ಪಾಸಿಬಲ್? ಅಂಥದ್ದೊಂದು ಪಾಸಿಟಿವ್ ವಿಚಾರ ಇದೆಯಾ? ಬಿಜೆಪಿ ಇದನ್ನ ಹೆಂಗ್ ನೋಡ್ಬೋದು ಅಂತ? ಅಖಿಲೇಶ್, ಹೌದು. ಈಗೇನು ಸದ್ಯ ಹಿರಿಯೂರು ಬೈ ಎಲೆಕ್ಷನ್ ವಿಚಾರ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದಲ್ಲಿ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಹಿರಿಯೂರು ಭಾಗದ ಕ್ಷೇತ್ರದ ಏನು ಶಾಸಕರುಗಳ ಏನು ಅಲ್ಲಿನ ಪ್ರತಿನಿಧಿಗಳಿದ್ರು, ಅವರು ಈಗಾಗಲೇ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಅಲ್ಲಿ ದೊಡ್ಡ ಒಂದ್ ರೀತಿಯಾಗಿ ನಮ್ಮ ಅಭ್ಯರ್ಥಿಯನ್ನ ಇಲ್ಲಿ ಕಣಕ್ಕಿಳಿಸ್ಬೇಕು ಅನ್ನುವಂತ ಒಂದು ವಿಚಾರಗಳನ್ನ ಮುಂದೆ ಇಟ್ಟಿರ್ತಕ್ಕಂಥದ್ದು. ಇತ್ತ ಒಂದ್ ಕಡೆ ಹಿರಿಯೂರಿನಲ್ಲಿರ್ತಕ್ಕಂಥ ಬಿಜೆಪಿಯ ಕೆಲವಷ್ಟು ಮುಖಂಡರುಗಳು ವಿಜೇಂದ್ರ ಅವರ ಜೊತೆಗೆ ಸಂಪರ್ಕದಲ್ಲಿದ್ದು, ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಜೆಡಿಎಸ್ಗೆ ಬಿಟ್ಕೊಡೋದು ಬೇಡ, ನಾವು ಸಹ ಇಲ್ಲಿ ಕಂಟೆಸ್ಟ್ ಮಾಡೋಣ ಅನ್ನುವಂತ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಕೇಂದ್ರ ಮಟ್ಟದಲ್ಲೂ ಕೂಡ ಈಗಾಗಲೇ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇವತ್ತು ಇದೇ ವಿಚಾರವಾಗಿ ಏನು ಖಾಸಗಿ ಹೋಟೆಲ್ ನಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳ ಒಂದು ಸಮನ್ವಯ ಸಮಿತಿ ಸಭೆ ಇದೆ. ಸಭೆಯಲ್ಲೂ ಕೂಡ ಇದೇ ಒಂದು ವಿಚಾರ ಚರ್ಚೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ನೋಡ್ಬೇಕಾದದ್ದು ಏನು ಅಂತ ಹೇಳಿದ್ರೆ, ಹಿಂದಿನ ಏನು ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ
ತೆಗೆದುಕೊಂಡು ಅತಿ ಹೆಚ್ಚಿನ ಮತಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಗೆಲ್ಲುವ ಅಭ್ಯರ್ಥಿಗಿಂತ ಎರಡನೇ ಹೆಚ್ಚು ಮತಗಳು ಸಿಕ್ಕಿದ್ದು ಬಿಜೆಪಿ ಅಭ್ಯರ್ಥಿಗೆ. ಆದ್ರೆ ಈ ಬಾರಿ ಜೆಡಿಎಸ್ಗೆ ಆ ಸ್ಥಾನ ಬಿಟ್ಕೊಡುತ್ತಾ ಬಿಜೆಪಿ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವನ್ನು ಮುಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಏನೋ 2000 ಹಿಂದಿನ ವಿಧಾನಸಭಾ ಮುಖ್ಯ ಚುನಾವಣೆ ಬಳಿಕ ನಡೆದಿರ್ತಕ್ಕಂಥ ಎಲ್ಲಾ ಬೈ ಎಲೆಕ್ಷನ್ಗಳಲ್ಲೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಎಲ್ಲಾ ಚುನಾವಣೆಗಳಲ್ಲೂ ಸೋಲಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯನ್ನ ಗೆಲ್ಲುವುದು ಬಿಜೆಪಿ ಮತ್ತು ಜೆಡಿಎಸ್ಗೆ ಎಲ್ಲೋ ಒಂದು ಕಡೆ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಣತಂತ್ರವನ್ನು ಸಹ ರೂಪಿಸ್ತಾ ಇರುವಂತದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಕಿರಣ್ ಕಾನ್ಮನೆ ತಮ್ಮೆಲ್ಲ ಡೀಟೇಲ್ಸ್ಗೆ. ದೋಸ್ತಿ ಪಡೆಗಳ ನಡುವೆ ಒಂದು ಸಮನ್ವಯ ಸಭೆ ಕರೆದಿದ್ದಾರೆ. ಬಿಜೆಪಿ ಜೆಡಿಎಸ್ ಲೀಡರ್ಸು ಸಮನ್ವಯ ಸಭೆಗೆ ಮುಂದಾಗ್ತಿದ್ದಾರೆ. ಹಳಿ ತಪ್ತಾ? ಇದೇ ಅನುಮಾನ ಈಗ ಕಾಡ್ತಿರೋದು. ಬಿಜೆಪಿ ಮತ್ತು ಜೆಡಿಎಸ್ಸಿನ ಎಲ್ಲ ಲೀಡರ್ಸು ಒಂದು ಸಮನ್ವಯ ಸಭೆಗೆ ಇವತ್ತು ಮುಂದಾಗಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ಮಾಡ್ತಾರೆ. ಬಿಜೆಪಿ ಹೈ ಆದೇಶದ ಮೇರೆಗೆ ಮೈತ್ರಿ ಸಭೆ ಆಗ್ತಿರೋದು. HDK ರಾಜ್ಯಾಧ್ಯಕ್ಷ ವಿಜೇಂದ್ರ ಇವರೆಲ್ಲರ ನೇತೃತ್ವದಲ್ಲಿ ಸಭೆ ಇರೋದು. ಮೈತ್ರಿಯ ಭಿನ್ನಮತ ಅಸಮಾಧಾನದ ಬಗ್ಗೆ ಕೂತ್ಕೊಂಡು ಮಾತನಾಡ್ತಾರೆ. ವಿಶ್ವಾಸಕ್ಕೆ ಬರ್ತಾರಾ ಅನ್ನೋದೇ ನಿರೀಕ್ಷೆ ಮಾಡಬೇಕು. ಬೆಳಗ್ಗೆ 11 ಗಂಟೆಗೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಮೈತ್ರಿಯ ಸಭೆ ಇದೆ. ಎಲ್ಲ ನಾಯಕರಿರ್ತಾರೆ. ಭಿನ್ನಾಭಿಪ್ರಾಯ, ಅಸಮಾಧಾನ, ಪ್ರಮುಖವಾಗಿ ಈಗ ಮುಂದಿರೋದೇನು, ಹಿರಿಯೂರಿನ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆಯಲ್ಲಿ ಏನಾಗುತ್ತೆ ಅಂತ, ಸರ್ಕಾರದ ವೈಫಲ್ಯಗಳನ್ನ ವಿರುದ್ಧ ಹೋರಾಟ ಮಾಡಬೇಕು. ಅದರಲ್ಲಿ ಇವರು ಮಾಡೋದಿಲ್ಲ. ಇವರಿಗೆ ಅದು ಬೇಕಾಗಿಲ್ಲ, ಲಾಭ ಇಲ್ಲ ಅಲ್ಲ. ಇನ್ನು ಬಿಡದಿಯ ಟೌನ್ಶಿಪ್ ವಿಚಾರದಲ್ಲೂ ಕೂಡ ಹೋರಾಟ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. SIR ಎಲ್ಲ ಅಕ್ರಮ ಆಗ್ತಿದೆ, ದೂರು ಕೊಟ್ಟು ಬಂದರು. ಅದಾದ್ಮೇಲೆ ಯಾರ್ಯಾರೂ ಕಾಣಿಸ್ತಿಲ್ಲ. ಬಟ್ ಉಭಯ ಪಕ್ಷದ ನಾಯಕರು ಒಟ್ಟಾಗಿ ಒಂದು ನಿರ್ಧಾರ ಮಾಡ್ತಾರಂತೆ. ಎಲ್ಲಿಗೆ ಹೋಗುತ್ತೋ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.